ವೀಕ್ಷಕರೇ ನಮಸ್ಕಾರ. ಬಾಕ್ಸಿಂಗ್ ಡೇ ಪಂದ್ಯದ 4ನೇ ಟೆಸ್ಟ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡವು 99% ಡ್ರಾ ಆಗುವ ಪಂದ್ಯವನ್ನು ಗೆದ್ದುಕೊಂಡು ಇದೀಗ MCG ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಚರಿತ್ರೆ ಬರೆದಿದೆ. ಹೌದು ವೀಕ್ಷಕರೇ, ಇನ್ನು ಈ ಒಂದು ಸರಣಿಯಲ್ಲಿ ಇದೀಗ ಆಸ್ಟ್ರೇಲಿಯಾ ತಂಡವು 5 ಟೆಸ್ಟ್ ಪಂದ್ಯಗಳ ಸರಣಿಯ ಪೈಕಿ 2-1 ಅಂತರದಿಂದ ಮುನ್ನಡೆ ಪಡೆದುಕೊಂಡಿದೆ. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡದ ಪರವಾಗಿ ಸೆಕೆಂಡ್ ಸೆಷನ್ನಲ್ಲಿ ರಿಷಬ್ ಪಂತ್ ಹಾಗೂ ಜೈಸ್ವಾಲ್ ಅವರ ಸಿಡ್ಲ ಬರಕ್ಕೆ ಆಸೀಸ್ ತಂಡವು ತತ್ತರಿಸಿತ್ತು. ಆದರೆ ವೀಕ್ಷಕರೇ, ಥರ್ಡ್ ಸೆಷನ್ನಲ್ಲಿ ಆಸ್ಟ್ರೇಲಿಯಾ ತಂಡವು ಭರ್ಜರಿಯಾಗಿ ಕಂಬ್ಯಾಕ್ ಮಾಡುವ ಮೂಲಕ ಈ ಒಂದು ಪಂದ್ಯವನ್ನು ಕೈವಶಪಡಿಸಿಕೊಂಡಿದೆ ಮತ್ತು ಈ ಹೈ ವೋಲ್ಟೇಜ್ ಪಂದ್ಯವನ್ನು ಗೆಲ್ಲುವುದರ ಮೂಲಕ ಇದೀಗ ಟೆಸ್ಟ್ನಲ್ಲಿ ವಿಶ್ವ ದಾಖಲೆ ಬರೆದಿದೆ. ವೀಕ್ಷಕರೇ, ಈ ಬಾಕ್ಸಿಂಗ್ ಡೇ ಟೆಸ್ಟ್ ಪಂದ್ಯದ ಸಂಪೂರ್ಣ ಹೈಲೈಟ್ಸ್ ಬಗ್ಗೆ ತಿಳಿಯುವುದಕ್ಕಿಂತ ಮುಂಚಿತವಾಗಿ ಟೀಮ್ ಇಂಡಿಯಾ ತಂಡವು ಕೊಟ್ಟಂತ ಈ ಒಂದು ಪ್ರದರ್ಶನಕ್ಕೆ ದಯವಿಟ್ಟು ಈಗಲೇ ಬಿಡಗೊಂದು ಲೈಕ್ನ ವ್ಯಕ್ತಪಡಿಸಿ. ಹೌದು, ಮೊದಲ ಇನ್ನಿಂಗ್ಸ್ನಲ್ಲಿ ಹಿನ್ನಡೆಯನ್ನು ಅನುಭವಿಸಿದರೆ ಇತ್ತ ವೀಕ್ಷಕರೇ ದ್ವಿತೀಯ ಇನ್ನಿಂಗ್ಸ್ನಲ್ಲಿ ಬೌಲಿಂಗ್ನಲ್ಲಿ ಭರ್ಜರಿ ಪ್ರದರ್ಶನ ಕೊಟ್ಟಿತ್ತು. ಇನ್ನು ವೀಕ್ಷಕರೇ, ಬ್ಯಾಟಿಂಗ್ನಲ್ಲಿ ದೇಪಾಯ್ನಲ್ಲಿ ಕಳಪೆ ಪ್ರದರ್ಶನ ಕೊಟ್ಟಿದೆಯಾ. ಆದರೆ ವೀಕ್ಷಕರೇ, ಮುಂದಿನ ಟೆಸ್ಟ್ ಪಂದ್ಯವು ಟೀಮ್ ಇಂಡಿಯಾ ತಂಡಕ್ಕೆ ಮಾಡುವಿಲ್ಲವೇ ಮಡಿ ಪಂದ್ಯವಾಗಿದೆಯಾ. ಹೌದು ವೀಕ್ಷಕರೇ, ಈ ಒಂದು ಟೆಸ್ಟ್ ಸರಣಿಯನ್ನು ಸಂಬಲಗೊಳಿಸಬೇಕಾದರೆ ಇನ್ನು ಉಳಿದಿರುವಂತಹ ಒಂದು ಪಂದ್ಯವನ್ನು ಭಾರತ ತಂಡವು ಗೆಲ್ಲಲೇಬೇಕಾದ ಅನಿವಾರ್ಯದಲ್ಲಿದೆಯಾ. ವೀಕ್ಷಕರೇ, ಈ ಸಂಪೂರ್ಣ ಸ್ಕೋರ್ ಕಾರ್ಡ್ ಇಲ್ಲಿದೆಯಾ. ಹೌದು, ಟಾಸ್ ಗೆದ್ದಂತ ಆಸ್ಟ್ರೇಲಿಯಾ ತಂಡವು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡಿತ್ತು. ಇನ್ನು ಬ್ಯಾಟಿಂಗ್ ಮಾಡಿದ ಪ್ಯಾಟ್ ಕಮಿನ್ಸ್ ತಂಡವು ಮೊದಲ ಇನ್ನಿಂಗ್ಸ್ನಲ್ಲಿ 474 ರನ್ ಗಳಿಸಿ ಟೀಮ್ ಇಂಡಿಯಾ ತಂಡಕ್ಕೆ ಬೃಹತ್ ಮೊತ್ತದ ಟಾರ್ಗೆಟ್ ಕೊಟ್ಟಿತ್ತು. ಇನ್ನು ವೀಕ್ಷಕರೇ, ಈ ಒಂದು ಗುರಿಯನ್ನು ಬೆನ್ನಟ್ಟಿದ್ದ ಟೀಮ್ ಇಂಡಿಯಾ ತಂಡವು ಕೇವಲ 369 ರನ್ಸ್ಗಳಿಗೆ ಆಲ್ಔಟ್ ಆಗಬೇಕಾಯಿತು. ಇನ್ನು ವೀಕ್ಷಕರೇ, ಮೊದಲ ಇನ್ನಿಂಗ್ಸ್ನ 105 ರನ್ಸ್ಗಳ ಲೀಡ್ನೊಂದಿಗೆ ದ್ವಿತೀಯ ಇನ್ನಿಂಗ್ಸ್ ಆರಂಭಿಸಿದ್ದ ಆಸ್ಟ್ರೇಲಿಯಾ ತಂಡವು ಡೇ 4ನಲ್ಲಿ ತತ್ತರಿಸಿ ಹೋಯಿತು. ಹೌದು, ಟೀಮ್ ಇಂಡಿಯಾ ತಂಡದ ಬೌಲಿಂಗ್ ಪ್ರದರ್ಶನಕ್ಕೆ ಆಸ್ಟ್ರೇಲಿಯಾ ತಂಡದ ಬ್ಯಾಟ್ಸ್ಮನ್ಗಳು ಪೆವಿಲಿಯನ್ ಹಾದಿ ಹಿಡಿದರು. ಹೌದು, ಆಸ್ಟ್ರೇಲಿಯಾ ತಂಡವು 234 ರನ್ ಗಳಿಸಿ ಭಾರತ ತಂಡಕ್ಕೆ ದ್ವಿತೀಯ ಇನ್ನಿಂಗ್ಸ್ನಲ್ಲಿ 340 ರನ್ಸ್ಗಳ ಟಾರ್ಗೆಟ್ ಕೊಟ್ಟಿತ್ತು. ಇನ್ನು ವೀಕ್ಷಕರೇ, ಐದನೇ ದಂದಾಟದಲ್ಲಿ ಈ ಗುರಿ ಬೆನ್ನಟ್ಟಿದ್ದ ಟೀಮ್ ಇಂಡಿಯಾ ತಂಡವು 155 ರನ್ಸ್ಗಳಿಗೆ ಆಲ್ಔಟ್ ಆಗಬೇಕಾಯಿತು. ಹೌದು ವೀಕ್ಷಕರೇ, ಆಸ್ಟ್ರೇಲಿಯಾ ತಂಡದ ಬಿಗಿದಾಳಿಗೆ 3ನೇ ಸೆಷನ್ನಲ್ಲಿ ಟೀಮ್ ಇಂಡಿಯಾ ತಂಡವು ಕಂಪ್ಲೀಟ್ ಆಗಿ ಆಲ್ಔಟ್ ಆಯಿತು. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡವು 184 ರನ್ಸ್ಗಳ ಭರ್ಜರಿ ಗೆಲುವಿನೊಂದಿಗೆ ಇದೀಗ ಸರಣಿಯಲ್ಲಿ 2-1 ಅಂತರದಿಂದ ಮುನ್ನಡೆ ಪಡೆದುಕೊಂಡಿತು. ಇನ್ನು ವೀಕ್ಷಕರೇ, ಉಳಿದಿರುವಂತಹ ಒಂದು ಪಂದ್ಯವನ್ನು ಭಾರತ ತಂಡವು ಯಾವುದೇ ಬೆಲೆ ತತ್ತಾದರೂ ಗೆಲ್ಲಲೇಬೇಕಾದ ಅನಿವಾರ್ಯದಲ್ಲಿದೆ. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯದ ಪ್ಲೇಯರ್ ಆಫ್ ದ ಮ್ಯಾಚ್ ಆಗಿ ಆಸ್ಟ್ರೇಲಿಯಾ ತಂಡದ ನಾಯಕನಾಗಿರುವ ಪ್ಯಾಟ್ ಕಮಿನ್ಸ್ ಅವರು ಪಡೆದುಕೊಂಡರು. ಹೌದು, ಮೊದಲ ಇನ್ನಿಂಗ್ಸ್ನಲ್ಲಿ ಬೌಲಿಂಗ್ನಲ್ಲಿ 3 ವಿಕೆಟ್ ಕಬಳಿಸಿದರೆ ಬ್ಯಾಟಿಂಗ್ನಲ್ಲಿ 49 ರನ್ ಸಿಡಿಸಿ ಆಸ್ಟ್ರೇಲಿಯಾ ತಂಡಕ್ಕೆ ಆಸರೆಯಾಗಿದ್ದರು. ಇನ್ನು ವೀಕ್ಷಕರೇ, ದ್ವಿತೀಯ ಇನ್ನಿಂಗ್ಸ್ನಲ್ಲಿ 28 ರನ್ಸ್ ನೀಡುವ ಮೂಲಕ ಮತ್ತೆ 3 ವಿಕೆಟ್ ಕಬಳಿಸಿ ಟೀಮ್ ಇಂಡಿಯಾ ತಂಡದ ಗೆಲುವನ್ನು ಕಸಿದುಕೊಂಡರು ಮತ್ತು ಈ ಒಂದು ಪಂದ್ಯದ ಪ್ಲೇಯರ್ ಆಫ್ ದ ಮ್ಯಾಚ್ ಆಗಿ ಪ್ಯಾಟ್ ಕಮಿನ್ಸ್ ಅವರು ಪಡೆದುಕೊಂಡರು. ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ 2 ತಂಡಗಳು ಭಾರಿ ಪೈಪೋಟಿ ನಡೆಸಿದವು. ಹೌದು ವೀಕ್ಷಕರೇ, ಸಂಪೂರ್ಣವಾಗಿ 5 ದಿಂದಾಟಗಳವರೆಗೆ ಈ ಒಂದು ಪಂದ್ಯವು ನಡೆದಿದೆ. ಇನ್ನು ವೀಕ್ಷಕರೇ, ಉಳಿದಿರುವಂತಹ ಟೆಸ್ಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡವು ಕಂಬ್ಯಾಕ್ ಮಾಡುತ್ತೆ ಎಂದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಎಸ್ ಎಂದು ಟೈಪ್ನ ಮಾಡಿ, ಹಾಗೆ ಇಲ್ಲವೆಂದರೆ ನೋ ಎಂದು ಟೈಪ್ನ ಮಾಡಿ. ವೀಕ್ಷಕರೇ, ಇದಾಗಿತ್ತು 4ನೇ ಟೆಸ್ಟ್ ಪಂದ್ಯದ 5 ದಿಂದಾಟಗಳ ಸಂಪೂರ್ಣ ಹೈಲೈಟ್ಸ್.